ನೀವು ವೇದಿಕೆ ಮೇಲೆ ಹೇಳಿದ್ರಿ ಸಿನಿಮಾಗಳು ಓಡ್ತಾ ಇಲ್ಲ ಅದು ಇದು ಅಂತ. ನಿಮಗೆ ಇಷ್ಟು ವರ್ಷದ ಒಂದು ಜರ್ನಿ ಮಾಡಿರ್ತೀರಿ ಇಂಡಸ್ಟ್ರಿಯಲ್ಲಿ, ನೋಡಿರ್ತೀರಿ ಎಷ್ಟೊಂದು ಸಿನಿಮಾಗಳು. ಏನು ಪ್ರಾಬ್ಲಮ್ ಅನ್ಸುತ್ತೆ, ಏನು ತಿದ್ಕೊಬೇಕು ಕನ್ನಡ ಇಂಡಸ್ಟ್ರಿ, ಏನು ಸಲಹೆ ಕೊಡ್ಬೋದು ಸರ್ ನೀವು? ಸರ್ ನೋಡಿ, ಇವತ್ತು ಎಂಥ ಚಾಲೆಂಜಿಂಗ್ ಆಗಿಬಿಟ್ಟಿದೆ ಅಂತಂದರೆ, ಕನ್ನಡ ಇಂಡಸ್ಟ್ರಿ ಒಂದೇ ಅಲ್ಲ, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಮಲಯಾಳಂ ಇರ್ಬೋದು, ಹಿಂದಿನೂ ಇರ್ಬೋದು. ಬರೀ ನಾವು ಇಲ್ಲಿ ನಮ್ಮ ಜನ ಬಂದು ಸಿನಿಮಾ ನೋಡ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅದು ನಾನು ಒಪ್ಪೋದಿಲ್ಲ. ಕಂಟೆಂಟ್ ಚೆನ್ನಾಗಿದೆ, ಡೆಫಿನೆಟ್ಲಿ ಜನ ಬಂದು ಪಿಕ್ಚರ್ ನೋಡ್ತಾರೆ. ಚಿತ್ರಕಥೆ ಸಿನಿಮಾ ಚೆನ್ನಾಗಿದೆ, ಬಂದು ನೋಡ್ತಾರೆ. ನಮ್ಮ ಜನನ ಗೆಲ್ಸಿದ್ದಾರೆ ಕೂಡ. ಅದಿಲ್ಲ 50 ವರ್ಷದ ನಾನು ನೋಡ್ದಂಗೆ ಇತಿಹಾಸ ಇದೆ. ಸೊ ಹಾಗಾಗಿ ನಿಮ್ಮ ಕತೆ ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿದ್ದರೆ ಅದಕ್ಕೆ ಕತೆನೇ ಹೀರೋ, ಸಂಗೀತವೇ ಹೀರೋಯಿನ್ನು. ನನ್ನ ಪ್ರಕಾರ ಚೆನ್ನಾಗಿತ್ತು ಅಂದರೆ ಜನ ಗೆಲ್ಲಿಸ್ತಾರೆ. ಬಟ್ ನಂಬರ್ ಆಫ್ ಪಿಕ್ಚರ್ ಜಾಸ್ತಿ ಆಯಿತು. ವಾರಕ್ಕೆ 8 ಹೊತ್ತು ರಿಲೀಸ್ ಮಾಡಿದ್ರೆ ಎಷ್ಟು ಸಿನಿಮಾ ನೋಡೋಕ್ಕೆ, ಬರೀ ನಮ್ಮ ಕನ್ನಡದಲ್ಲಿ 8 ಹೊತ್ತು ರಿಲೀಸ್ ಆದರೆ ಜನ ಎಲ್ಲಿಂದ ನೋಡ್ತಾರೆ? ಕಷ್ಟ ಆಗುತ್ತೆ, ಜಡ್ಜ್ಮೆಂಟ್ ಸಿಕ್ಕಲ್ಲ, ಯಾವ ಸಿನಿಮಾ ನೋಡ್ಬೇಕು. ನಾನು 350-400 ಸಿನಿಮಾ ವರ್ಷಕ್ಕೆ ಬಿಡುಗಡೆ ಆದರೆ ಜನಕ್ಕೆ ಒಂದು ದಿನಕ್ಕೆ ಒಂದು ಪಿಕ್ಚರ್ ನೋಡಲಿಕ್ಕೆ ಆಗುತ್ತೆ ಸರ್. ಅದೊಂದು ನಂಬರ್ ಆಫ್ ಫಿಲ್ಮ್ ಜಾಸ್ತಿ ಆಯಿತು. ಅದೇ ಕ್ವಾಲಿಟಿ ಆಫ್ ಫಿಲ್ಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಕ್ವಾಲಿಟಿ ಇತ್ತು ಅಂದರೆ ಜನ ನೋಡ್ತಾರೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಅಷ್ಟೇ, ನಮ್ಮ ಕನ್ನಡ ನಾನು ಹೇಳ್ತಾ ಇಲ್ಲ, ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಇದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಅಂತ ಏನು ಬರ್ತಾ ಇದೆ. ಏನಾಗುತ್ತೆ, ನಾಳೆ ಏನಾಗುತ್ತೆ ಅದೆಲ್ಲ ಬಂದುಬಿಟ್ಟಿದೆ. ಅದನ್ನು ನಾವು ಹೆಂಗೆ ಫೇಸ್ ಮಾಡ್ತೀವಿ ಅನ್ನೋದು ಟೆಕ್ನಾಲಜಿಗೆ ನಾವು ತೊಗೊಂಡು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಅದು ಬಿಟ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಬಟ್ ಅದರಿಂದ ಭಾಳ ಒಳ್ಳೆಯದು ಇದೆ. ಅದರಿಂದ ನೆಕ್ಸ್ಟು ಏನೆಲ್ಲ ಆಗ್ಬೋದು ಇಂಡಸ್ಟ್ರಿನಲ್ಲಿ ಬದಲಾವಣೆಗಳು ಅಂತ ಕಾದು ನೋಡಬೇಕಾಗಿದೆ. ಅದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಫಿಲ್ಮ್ ಚೇಂಬರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು. ನಾವಂತೂ ದಿನಕ್ಕೆ 3 ಗಂಟೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀವಿ. ಯಾಕಂದರೆ ಮಾಡದೇ ಇದ್ದರೆ ನಾವು ಹಿಂದೆ ಹೋಗ್ಬಿಡ್ತೀವಿ. ಅಪ್ಡೇಟ್ ಇಲ್ಲನೂ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ 500 ಜನ ಮಾಡೋ ಕೆಲಸನ 5 ಜನ ಮಾಡೋಂಗೆ ಆಗ್ಬಿಡುತ್ತೆ ಅಂತಂದರೆ ವಾಟ್ ನೆಕ್ಸ್ಟ್ ಏನಾಗುತ್ತೆ? ಸೊ ಇದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಸೊ ಅದನ್ನು ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗಿದೆ. ಅದು ಬಂದರೂ ಕೂಡ ಮನುಷ್ಯ ಬೇಕಾಗ್ತಾರೆ. ಅದನ್ನು ಮಾಡಿದ್ದು ಮನುಷ್ಯನೇ. ಸೊ ಅದನ್ನು ಆಪ್ರೇಟ್ ಮಾಡೋಕ್ಕೂ ಬುದ್ಧಿವಂತರು ಬೇಕಾಗ್ತಾರೆ, ಅಂಥ ಟೆಕ್ನಿಷಿಯನು ಬೇಕಾಗ್ತಾರೆ. ಅದೇ ರೀತಿ ಕ್ವಾಲಿಟಿ ಕೂಡ ಅದ್ಭುತವಾಗಿದೆ ಅದರಲ್ಲಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ವಿ ಅಕ್ಸೆಪ್ಟ್ ದ ಟೆಕ್ನಾಲಜಿ, ಬಟ್ ಮೀನ್ ಟೈಮ್ ಆ ಟೆಕ್ನಾಲಜಿನ ಬಳಸ್ಕೊಂಡು ಇಂಡಸ್ಟ್ರಿಗೆ ಎಷ್ಟು ಒಳ್ಳೇದಾಗುತ್ತೆ ನೋಡ್ಬೇಕು, ಕಾದು ನೋಡಬೇಕಾಗಿದೆ. ಸರ್, ಲಹರಿಯಿಂದ UI ಸಿನಿಮಾ ಮಾಡಿದ್ರಿ. ಆಫ್ಟರ್ ರಿಲೀಸು ಇಂಡಸ್ಟ್ರಿಯಲ್ಲಿ ಕೆಲವೊಂದು ಗಾಸಿಪ್ ನಿಮ್ಗೆ ಲಾಸ್ ಆಯಿತು ಹಂಗೆ ಹಿಂಗೆ ಅಂತ ನೀವೇನು ಉತ್ತರ ಕೊಡ್ಬೋದು? ಹೆಂಗಾಯಿತು, ಹೆಂಗೆ ವರ್ಕ್ ಆಯಿತು ಆಫ್ಟರ್? ನನಗೆ ಅದ್ರ ಬಗ್ಗೆ ಯಾರೂ ಕೇಳೂ ಇಲ್ಲ. ನಾನು ನಮ್ಮ ಇಡೀ ಸಂಸ್ಥೆಯಲ್ಲಿ 50 ವರ್ಷದ ಇತಿಹಾಸದಲ್ಲಿ ನಷ್ಟ ಅಂತ ನಾವು ಹೇಳಲ್ಲ. ನಷ್ಟ ಆಗಿದ್ರು ಕೂಡ ಕಾರಣ ಏನಂದರೆ, ಇದೇ ಇಂಡಸ್ಟ್ರಿ ನಮಗೆಲ್ಲ ಕೊಟ್ಟಿದೆ. ಲಾಭ ಬಂದಾಗ ಬಿಸ್ನೆಸ್ ಅದು. ಅದ್ರ ಬಗ್ಗೆ ಗಾಸಿಪ್ 1000 ಮಾಡ್ತಾರೆ ಬಿಡಿ ನಮ್ಮ ಗಾಂಧಿನಗರದಲ್ಲಿ. ಇವಾಗೆಲ್ಲ 50 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಸೂಪರ್ ಹಿಟ್ ಆಗಿರೋ ಪಿಕ್ಚರ್ ಫ್ಲಾಪ್ ಅಂದರು. ಪ್ರೇಮಲೋಕನ ದುಡ್ಡು ಬಂದಿದೆ ಅಂದರೂ ಕೂಡ ಇಲ್ಲ ಅಂದರು. ಅವ್ರಿಗೆಲ್ಲ ನಾವು ತಡೆಯೋಕ್ಕಾಗುತ್ತೆ ಸರ್. ಗಾಸಿಪ್ಗಂತೂ ನಾನು ಉತ್ತರ ಕೊಡೋದಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ನಾವು ಬದುಕ್ತಾ ಇದ್ದೀವಿ, ಅದಕ್ಕೆ ಉತ್ತರ ಕೊಡ್ತೀನಿ.